ನಮಸ್ಕಾರ. ಹೇರ್ ಲಾಸ್ ಅನ್ನೋದು ಎಲ್ಲರಿಗೂ ಈಗ ಪ್ರತಿಯೊಬ್ಬರನ್ನು ಕಾಡ್ತಾ ಇರೋಂತಹ ಸಮಸ್ಯೆ ಆಗಿದೆ. ಈಗ ಈ ಹೇರ್ ಲಾಸ್ ಯಾಕೆ ಆಗ್ತಾ ಇದೆ ಅಂತ ನಾವು ನೋಡಿದಾಗ ಅಥವಾ ಗಮನಿಸಿದ್ರೆ, ಯಾಕೆಂತಂದ್ರೆ ಯಾವುದೇ ಸಮಸ್ಯೆ ಇದ್ರೂ ಅದರ ಮೂಲ ಏನು ಅಂತ ನಾವು ಹುಡುಕ್ಬೇಕು. ಒನ್ ಮೇನ್ ರೀಸನ್ ನಮ್ಗೆ ಏನ್ ಕಾಣಿಸ್ತಾ ಇರೋದು ಅಂತಂದ್ರೆ ಸ್ಟ್ರೆಸ್. ಈಗ ತುಂಬಾ ಜನ ನಮ್ಗೆ ಹೇಳ್ತಾರೆ ನನ್ನ ಕೂದಲು ಬೇಗ ಬಿಳಿ ಆಗ್ತಾ ಇದೆ ಅಂತ. ಮೊದ್ಲು ಹೆಂಗಿತ್ತು ಅಂತಂದ್ರೆ ಒಂದು ವಯಸ್ಸಾದಾಗ ಒಂದು 50 ವರ್ಷ ಆದ್ಮೇಲೆ ಅಥವಾ 60 ವರ್ಷ ಆದ್ಮೇಲೆ ಕೂದಲು ಬಿಳಿ ಆಗಂತದ್ದು ಅಥವಾ ಗ್ರೇಯಿಂಗ್ ಆಫ್ ಹೇರ್ ಅನ್ನ ನಾವು ನೋಡ್ತಿರೋಂಥದ್ದು. ಅದೇ ಇತ್ತೀಚೆಗೆ ಈವನ್ 15-16 ವರ್ಷಕ್ಕೂ ನಾವು ನೋಡ್ತಾ ಇದೀವಿ ಈಗ ಕೂದಲು ಗ್ರೇ ಆಗ್ತಾ ಇರೋದು ಅಥವಾ ಬಿಳಿ ಆಗ್ತಾ ಇರೋದು. ಸಾಮಾನ್ಯವಾಗಿ 35-40 ಅಂದ ತಕ್ಷಣ ತುಂಬಾ ಬಿಳಿ ಕೂದಲುಗಳನ್ನ ನಾವು ನೋಡ್ತಾ ಇದೀವಿ. ಸೊ ಯಾಕೆ ಹಿಂಗ ಆಗ್ತಾ ಇದೆ ಅಥವಾ ಈಗ ಕೂದಲಿನ ಬಗ್ಗೆ ಇಷ್ಟೆಲ್ಲ ಸಮಸ್ಯೆಗಳು ಯಾಕೆ ಇತ್ತೀಚೆಗೆ ಬರ್ತಾ ಇದೆ, ಇದನ್ನೆಲ್ಲ ಗಮನಿಸಿದಾಗ ನಮ್ಗೆ ಒಂದು ಮೇನ್ ಕಾರಣ ಕಾಣಿಸ್ತಾ ಇರೋಂಥದ್ದು ಸ್ಟ್ರೆಸ್. ಸೊ ಈ ಸ್ಟ್ರೆಸ್ ಅಂದ್ರೆ ತುಂಬಾ ಜನ ಸ್ಟ್ರೆಸ್ ಅಂದ ತಕ್ಷಣ ಏನ್ ಅನ್ಕೋತಾರೆ, ನಾನೇನೋ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಅದು ಮಾತ್ರ ಸ್ಟ್ರೆಸ್ ಅಂತ ಅನ್ಕೊಂಡಿರ್ತಾರೆ, ಅಥವಾ ಏನೋ ಒಂದು ಸಮಸ್ಯೆ ಬಂದಾಗ ಒಂಥರ ಡಿಪ್ರೆಷನ್ ಅಲ್ಲಿ ಇರತ್ತಾರ ಅಥವಾ ತಲೆ ಮೇಲೆ ಏನೋ ಮರ ಬಿದ್ದಂಗಿರೋದು ಅದನ್ನ ಸ್ಟ್ರೆಸ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಸ್ಟ್ರೆಸ್ ಅಂತ ಹೇಳೋದು ಒಂಥರ ಬ್ರಾಡರ್ ಟರ್ಮ್, ತುಂಬಾ ದೊಡ್ಡ ಅರ್ಥ ಇರೋಂತಹ ವರ್ಡ್ ಅದು. ಈ ಸ್ಟ್ರೆಸ್ ಅಂತ ಹೇಳೋದು ಕೇವಲ ಮೆಂಟಲ್ ಮಾತ್ರ ಅಲ್ಲ, ಫಿಸಿಕಲಿ ನಾವು ಸ್ಟ್ರೆಸ್ ಆಗ್ತಾ ಇರ್ಬೋದು ಅಥವಾ ಓವರ್ ಆಲ್ ಬಾಡಿ ಒಳಗಡೆ ನಾವು ಹಾಕುವಂತಹ ತಪ್ಪಾದ ಆಹಾರ ಇರ್ಬೋದು ಅಥವಾ ತಪ್ಪಾದ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಅದನ್ನೆಲ್ಲ ಹೋರಾಡ್ತಾ ಇರತ್ತೆ ಬಾಡಿ, ಅದನ್ನು ಒಂಥರ ಸ್ಟ್ರೆಸ್ ಕ್ರಿಯೇಟ್ ಆಗಿರುತ್ತೆ ಒಳಗಡೆ. ಸೊ ಓವರ್ ಆಲ್ ಈ ತರ ನಮ್ಮ ಬದಲಾವಣೆಗಳು, ನಮ್ಮ ಓವರ್ ಆಲ್ ಜೀವನದ ಶೈಲಿ ಬದಲಾವಣೆಗಳಿಂದಾಗಿ ಈ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇರೋದು. ಈ ಸ್ಟ್ರೆಸ್ ಆದಾಗ ದೇಹಕ್ಕೆ ಯಾವುದೇ ತರದ ಸ್ಟ್ರೆಸ್ ಇರ್ಬೋದು, ಈಗ ನಾನು ಹೇಳಿದೆ ಇಮೋಷನಲ್ ಸ್ಟ್ರೆಸ್ ಇರ್ಬೋದು ಅಥವಾ ಫಿಸಿಕಲ್ ಸ್ಟ್ರೆಸ್ ಅಂದ್ರೆ ತುಂಬಾ ದುಡಿಯೋದು, ಅದಕ್ಕೆ ಸರಿಯಾಗಿ ಏನ್ ರೆಸ್ಟ್ ತಗೋಬೇಕು ಅಂದ್ರೆ ಬಾಡಿ ಎಷ್ಟು ನಿದ್ದೆ ಮಾಡಬೇಕು, ಅದು ನಿದ್ದೆ ಸಾಕಾಗದೆ ಹೋದಾಗ್ಲೂ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಈ ತರ ಸ್ಟ್ರೆಸ್ ಕ್ರಿಯೇಟ್ ಆದಾಗ ನಮ್ಮ ಬಾಡಿಯಲ್ಲಿ ಬೇಸಿಕಲಿ ಸ್ಟ್ರೆಸ್ ಅಲ್ಲಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಇದೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಬಾಡಿಲಿ. ಸೊ ಈ ಹಾರ್ಮೋನ್ಸ್ ಏನ್ ಮಾಡುತ್ತೆ, ಹೇರ್ ಗ್ರೋತ್ ಅನ್ನ ನಿಲ್ಲಿಸ್ಬಿಡುತ್ತೆ. ಹೇರ್ ಏನ್ ಗ್ರೋ ಆಗ್ತಾ ಹೋಗ್ಬೇಕು ಅದು ಕಮ್ಮಿ ಆಗಕ್ ಶುರು ಆಗುತ್ತೆ. ಪ್ಲಸ್ ಆಲ್ರೆಡಿ ಇರೋಂಥ ಕೂದಲು, ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಿದ್ದೆ ಕೂದಲು 3 ಸೆಕ್ಷನ್ ಅಲ್ಲಿ ಬೆಳೀತಾ ಇರತ್ತೆ ಅಂತ. ಸೊ 3ನೇ ಸೆಕ್ಷನ್ ಅಲ್ಲಿ ಏನು ಅಂತಂದ್ರೆ ರೆಸ್ಟ್ ಅಲ್ಲಿ ಇರುತ್ತೆ, ಕೂದಲು ಬೆಳೆಯಲ್ಲ, ಸುಮ್ಮನೆ ತಾನೇ ಹಂಗೆ ಇದ್ಬಿಡತ್ತೆ. ಸೊ ಈ ಬೆಳಿಬೇಕಾಗಿರೋ ಕೂದಲು ಸ್ಟ್ರೆಸ್ ಇಂದಾಗಿ ಹಾರ್ಮೋನ್ಸ್ ಏನ್ ಮಾಡುತ್ತೆ, ಅದನ್ನ ಬೆಳೆಯಕ್ ಬಿಡಲ್ಲ. ತಕ್ಷಣ ಅದು ಸೆಕೆಂಡ್ ಸ್ಟೇಜಿಗೆ ಹೋಗದೆ ಡೈರೆಕ್ಟ್ ಥರ್ಡ್ ಸ್ಟೇಜಿಗೆ ಅಂದ್ರೆ ಆರಾಮಾಗಿ ಇದ್ಬಿಡುತ್ತೆ, ತಾನು ಬೆಳೆಯೋ ಬಗ್ಗೆ ಯೋಚನೆ ಮಾಡಲ್ಲ. ನಾವು ಎಷ್ಟೇ ನ್ಯೂಟ್ರಿಯೆಂಟ್ಸ್ ಹಾಕಿದ್ರು, ನಾವು ಎಷ್ಟೇ ಪೋಷಿಸಿದ್ರು, ಈಗ ಫಾರ್ ಎಕ್ಸಾಂಪಲ್ ನಾವೀಗ ಕೂದಲನ್ನ ನಾವು ಬೆಳೆಸೋದು ಯಾವುದೋ ಒಂದು ಕೃಷಿ ಮಾಡೋದು ಅಂತ ಅನ್ಕೊಂಡ್ರೆ, ನಾವು ಎಷ್ಟೇ ಗೊಬ್ಬರ ಹಾಕಿದ್ರು ಅದಕ್ಕೆ ಬೇಕಾಗಿರೋದನ್ನೆಲ್ಲ ಫಲವತ್ತವಾಗಿ ಮಾಡಿಕೊಟ್ರು ಅದು ಬೆಳೆಯಲ್ಲ. ಯಾಕೆಂತಂದ್ರೆ ಆ ಸ್ಟ್ರೆಸ್ ಹಾರ್ಮೋನ್ಸ್ ಏನಿದೆ ಅದನ್ನ ಬ್ಲಾಕ್ ಮಾಡ್ತಾ ಇರತ್ತೆ. ಸೊ ಆ ಕಾರಣದಿಂದಾಗಿ ಈ ಸ್ಟ್ರೆಸ್ ಅನ್ನ ನಾವು ಕಮ್ಮಿ ಮಾಡ್ಕೋಬೇಕಾಗಿದೆ. ಸೊ ಆ ಕಾರಣದಿಂದ ನಾನು ತುಂಬಾ ಜನ ನಂಗೆ ಬಂದು ಹೇಳ್ತಾರೆ, ಗ್ರೇ ಹೇರ್ಸ್ ಒಂದು 20-22 ವರ್ಷದಲ್ಲಿ ನಂಗೆ ತುಂಬಾ ಬಿಳಿ ಕೂದಲು ಬರ್ತಾ ಇದೆ ಅಂತ. ನಾನು ಕೇಳ್ತೀನಿ ಸ್ಟ್ರೆಸ್ ಇದೆಯಾ ಅಂತ ಕೇಳ್ತೀನಿ. ಅವಾಗ ಇಲ್ಲ ಅಷ್ಟೊಂದೆಲ್ಲ ಏನ್ ಸ್ಟ್ರೆಸ್ ಇಲ್ಲ, ಬಟ್ ನಾನು ಜಾಸ್ತಿ ಮಲ್ಗಲ್ಲ, ನಿದ್ದೆ ಮಾಡಲ್ಲ, ತುಂಬಾ ಲೇಟಾಗಿ ನಿದ್ದೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಸೊ ನಾನು ಯಾವಾಗ್ಲೂ ಹೇಳ್ತೀನಿ ನಿದ್ದೆ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ನಮಗೆ ಏನು ಹೊರಗಡೆ ಪ್ರಕಾರ ನಿದ್ದೆ ಅಂತಂದ್ರೆ ನಾವು ಬೆಳಿಗ್ಗೆ ಹೇಳ್ಬೇಕಾದ್ರೆ ನಮಗ್ ಕೆಲಸ ಮಾಡಕ್ ಆಗ್ಬೇಕು, ನಾವು ಅದನ್ನಷ್ಟೇ ನಾವು ಯೋಚನೆ ಮಾಡ್ತೀವಿ ನಿದ್ದೆ ಅಂದ್ರೆ. ಬೇಸಿಕಲಿ ನಾವು ಕೇವಲ ಹೊರಗಡೆ ಮಾತ್ರ, ಒಳಗಡೆ ನಿದ್ದೆ ಕಮ್ಮಿ ಆದಾಗ ಬಾಡಿ ತುಂಬಾ ಸ್ಟ್ರೆಸ್, ಅಂದ್ರೆ ಅದನ್ನ ಸರಿ ಮಾಡ್ಕೋಬೇಕಲ್ಲ, ಅಂದ್ರೆ ರಿಕವರ್ ಮಾಡೋಕ್ಕೋಸ್ಕರ ಬಾಡಿ ಒಳಗಿಂದ ಒಳಗೆ ತುಂಬಾ ಗುದ್ದಾಡತ್ತೆ. ಸೊ ಈ ತರ ಹಿಂಗ್ ಗುದ್ದಾಡಿದಾಗ ನಾವು ಸ್ಟ್ರೆಸ್ ಕ್ರಿಯೇಟ್ ಆಗಂತದ್ದು ಒಳಗಡೆ. ಜೊತೆಗೆ ಆಹಾರದಲ್ಲೂ ಹಂಗೆ, ನೀವು ಬೇಡದಿರಂತ ಆಹಾರ ಅಂದ್ರೆ ನಿಮ್ಮ ದೇಹಕ್ಕೆ ಅದು ಜೀರ್ಣ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಆವಾಗ್ಲೂ ಸ್ಟ್ರೆಸ್. ಯಾಕೆಂತಂದ್ರೆ ಏನೋ ಒಂದು ಬಂದಿದೆ, ಇದನ್ನ ನಾನು ಹೊರಗೆ ಹಾಕ್ಬೇಕು ಅಂತ ಬಾಡಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಬೇಡದಿರೋಂಥದ್ದನ್ನ ನಾವು ಫುಡ್ ಹಾಕಿದಾಗ ಅದನ್ನ ಹೊರಗೆ ಹಾಕಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಸೊ ಆವಾಗ್ಲೂ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ತರದಲ್ಲೆಲ್ಲ ಸ್ಟ್ರೆಸ್ ಕ್ರಿಯೇಟ್ ಆದಾಗ ನಮ್ಗೆ ಒಂದು ಇಂಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ ತುಂಬಾ ಸಮಸ್ಯೆಗಳಾಗುತ್ತೆ ಸ್ಟ್ರೆಸ್ ಇಂದ. ಅದರಲ್ಲಿ ಒಂದು ರೀಸನ್ ಹೇರ್ ಫಾಲ್. ಸೊ ಹೇರ್ ಫಾಲ್ ಇರ್ಬೋದು ಅಥವಾ ಬಿಳಿ ಕೂದಲಾಗೋದು, ಇದೆಲ್ಲ ಸ್ಟ್ರೆಸ್. ಎಸ್, ಬೇರೆ ರೀಸನ್ಸು ಇರ್ಬೋದು, ಈಗ ಕೇವಲ ಅದು ಮಾತ್ರ ಅಲ್ಲ, ಇದು ಸ್ಟ್ರೆಸ್ ರೀಸನ್ ಆಗಿರ್ಬೋದು. ಹೇರ್ ಗ್ರೇಯಿಂಗ್ ಅಂತ ಹೇಳಿದಾಗ ನಾವು ಹೇಳ್ತೀವಿ ಜೆನೆಟಿಕಲಿನೂ ಬಂದಿರ್ಬೋದು ಅಥವಾ ಬೇರೆ ಹಾರ್ಮೋನಲ್ ಇಶ್ಯೂಸ್ ಇಂದಲೂ ವೈಟ್ ಆಗೋ ಸಾಧ್ಯತೆಗಳಿದೆ. ಬಟ್ ಹೆಚ್ಚಿನ ಸಲಿಯಾಗಿ ನಾವು ಕಾಣಿಸ್ತಾ ಇರೋಂಥದ್ದು ಟ್ರೆಂಡ್ ನೋಡಿದ್ರೆ ಜಾಸ್ತಿ ಸ್ಟ್ರೆಸ್ ಇಂದಾಗಿರುತ್ತೆ. ಸೊ ಈ ತರ ಸ್ಟ್ರೆಸ್ ಅನ್ನ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು? ಸೊ ಈಗ ಇಮೋಷನಲ್ ಸ್ಟ್ರೆಸ್ ಅಂತಾಗ ನಾವು ಅದಕ್ಕೆ ಏನ್ ಬೇಕು, ಈಗ ಬ್ರೀದಿಂಗ್ ಎಕ್ಸಸೈಸ್ ಇರ್ಬೋದು, ಚೆನ್ನಾಗಿ ಉಸಿರಾಟ ಮಾಡೋದು, ಪ್ರಾಣಾಯಾಮ ಮಾಡೋದು, ಈ ತರ ಮಾಡಿ ನಮ್ಮ ಓವರ್ ಆಲ್ ನಮ್ಮ ಇಮೋಷನ್ಸ್ ನ ನಾವು ಕಂಟ್ರೋಲ್ ಮಾಡಬೇಕಾಗಿದೆ. ಜೊತೆಗೆ ಎಕ್ಸಸೈಸ್ ಮಾಡೋಂಥದ್ದು, ಹೀಗೆಲ್ಲ ಮಾಡಿಕೊಂಡು ನಾವು ಎಕ್ಸ್ಟರ್ನಲಿ
ಅದರಲ್ಲಿ ಫಿಸಿಕಲ್ ಸ್ಟ್ರೆಸ್ಸಿಗೆ ಚೆನ್ನಾಗಿ ನಿದ್ದೆ ಮಾಡೋದು, ಜಾಸ್ತಿ ರಾತ್ರಿ ಟೈಮಲ್ಲಿ ಮೊಬೈಲ್ ನೋಡದೇ ಇರೋದು, ಸೊ ದಟ್ ಬೆಟರ್ ಸ್ಲೀಪ್ ಕ್ವಾಲಿಟಿ. ಹೀಗೆ ಯೋಚನೆ ಮಾಡಿಕೊಂಡು ನಾವು ನಮ್ಮ ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೋಬೇಕಾಗಿರೋದು. ಇನ್ನು ಆಹಾರದ ಮುಖಾಂತರ ಆಗಂತಹ ಸ್ಟ್ರೆಸ್, ಈಗ ಕೆಲವರಿಗೆ ನೀವೇ ಗಮನಿಸಿರ್ಬೋದು, ಯಾವುದೋ ಒಂದು ಪರ್ಟಿಕ್ಯುಲರ್ ಪದಾರ್ಥ ತಿಂದರೆ ದೇಹ ಅದನ್ನು ಡೈಜೆಸ್ಟ್ ಮಾಡಲ್ಲ ಅಂತ ನೀವು ಅಂದ್ಕೊಂಡಿರ್ತೀರಲ್ಲ, ಅಂತಹ ಪದಾರ್ಥಗಳನ್ನು ಪದೇ ಪದೇ ನೀವು ತಿಂದಾಗ ನೀವು ಒಂದು ಬಾಡಿಲಿ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಜೆನೆಟಿಕಲಿ ನಿಮಗೆ ಹಾಲನ್ನು ಜೀರ್ಣ ಮಾಡ್ಕೊಳ್ಳೋಕೆ ಶಕ್ತಿ ಇಲ್ಲದೆ ಹೋದಾಗ ನೀವು ಆವಾಗ ಹಾಲು ಕುಡಿದ್ರೆ ಬಾಡಿ ಅದನ್ನು ಹೊರಗೆ ಹಾಕೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರುತ್ತೆ. ಸೊ ಈ ಥರ ಕಂಟಿನ್ಯೂಸ್ ಪದೇ 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 ಆದಾಗ ಈ ಸ್ಟ್ರೆಸ್ ಕ್ರಿಯೇಟ್ ಆಗೋದು. ಸೊ ಇಂಥ ಸ್ಟ್ರೆಸ್ಗಳು ಅಥವಾ ಜೊತೆಗೆ ನಮ್ಮ ಈಗ ಆಹಾರ ಕ್ರಮಗಳು, ನೀವು ಮೊದಲಿನ ಕಾಲಕ್ಕೆ ಯೋಚನೆ ಮಾಡಿದ್ರೆ ಈಗ ಒಂದು 100 ವರ್ಷ ಹಿಂದಕ್ಕೆ ಹೋದ್ರೆ ಆಗಿನ ಕ್ವಾಲಿಟಿಗೂ ಈಗಿನ ಕ್ವಾಲಿಟಿ, ಫುಡ್ ಕ್ವಾಲಿಟಿ ನಾವೇನು ತಿಂತೀವಿ ಅದು ಖಂಡಿತವಾಗ್ಲೂ ವ್ಯತ್ಯಾಸ ಇದೆ. ಈಗ ನಮ್ಗೆ ಜಾಸ್ತಿ ಇದೆಲ್ಲ ಕೀಟನಾಶಕಗಳು ಆ ಥರದ್ದನ್ನೆಲ್ಲ ಹಾಕೊಂಡು ಬಂದಿರೋಂಥದ್ದೇ ಜಾಸ್ತಿ ಇರೋಂಥದ್ದು. ಸೊ ಅವುಗಳೆಲ್ಲ ನಮ್ಮ ಬಾಡಿಗೆ ಸೇರ್ಕೊಂಡಿರುತ್ತೆ. ನಾವು ಎಷ್ಟೇ ತೊಳೆದು ನಾವು ಬಳಸಿದ್ರು ಒಂದಿಷ್ಟು ಅಂಶ ನಮ್ಮ ದೇಹದ ಒಳಗಡೆ ಟಾಕ್ಸಿನ್ಸ್ ಹೋಗಿರುತ್ತೆ. ಸೊ ಈ ಟಾಕ್ಸಿನ್ಸ್ಗಳನ್ನು ಹೊರಗೆ ಹಾಕೋದು, ಈ ಟಾಕ್ಸಿನ್ಸ್ ಒಳಗಿದ್ದಾಗ್ಲೂ ಬಾಡಿ ವರ್ಕ್ ಮಾಡ್ತಾ ಇರುತ್ತೆ, ಅದನ್ನು ಹೊರಗೆ ಹಾಕಬೇಕು ಅಂತ, ಅದು ಒಂದು ಸ್ಟ್ರೆಸ್ಸೇ ಬಾಡಿಗೆ. ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಅಲ್ಲೇ ಬಾಡಿಯಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಇಂಥ ಪಾರ್ಟಿಕಲ್ಸ್ ಏನಿದೆ ಅವುಗಳನ್ನೆಲ್ಲ ಹೊರಗೆ ಹಾಕೋಕ್ಕೆ ನಮ್ಮ ಆಹಾರದಲ್ಲಿ ಓವರ್ ಆಲ್, ಈಗ ನೀವು ಜಾಸ್ತಿ ಅರಿಶಿನ ಇರ್ಬೋದು ಅಥವಾ ಬೆಳ್ಳುಳ್ಳಿ, ಈರುಳ್ಳಿ ಅಥವಾ ಕರ್ಬೇವಿನ ಸೊಪ್ಪು, ಈ ಥರದ್ದನ್ನೆಲ್ಲ ಯೂಸ್ ಮಾಡಿದಾಗ ನಾವು ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಒಳಗಡೆ ಏನು ಕ್ರಿಯೇಟ್ ಆಗಿರುತ್ತೆ ಆ ಸ್ಟ್ರೆಸ್ಸನ್ನೆಲ್ಲ ಹೊರಗೆ ಹಾಕೋಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಸ್ಟ್ರೆಸ್ಸನ್ನು ಆಹಾರದ ಮುಖಾಂತರನೂ ನಾವು ಕಂಟ್ರೋಲ್ ಮಾಡ್ಕೋಬೋದು. ಜಾಸ್ತಿ ಸಾಂಬಾರು ಪದಾರ್ಥಗಳು, ಈಗ ಮಸಾಲೆ ಪದಾರ್ಥಗಳು ಅಂದರೆ ಈಗ ಜೀರಿಗೆ ಇರ್ಬೋದು ಅಥವಾ ಶುಂಠಿ, ಬೆಳ್ಳುಳ್ಳಿ, ಈ ಥರದ್ದನ್ನೆಲ್ಲ ದಿನನಿತ್ಯ ಬಳಸೋದ್ರಿಂದ ಓವರ್ ಆಲ್ ಒಳಗಡೆ ಏನು ಸ್ಟ್ರೆಸ್ ಇರುತ್ತೆ ಅದನ್ನು ನಾವು ಬಾಡಿಗೆ ಹೆಲ್ಪ್ ಮಾಡೋಕ್ಕೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಬೆಳ್ಳುಳ್ಳಿ ತೊಗೊಂಡ್ರೆ ಅದು ಲಿವರಿಗೆ ಹೋಗಿ ಹೆಲ್ಪ್ ಮಾಡುತ್ತೆ. ಲಿವರ್ನ ಕೆಲಸ ಏನಂತಂದರೆ ಡಿಟಾಕ್ಸಿಫೈ ಮಾಡೋದು. ಸೊ ನಾವು ಬೆಳ್ಳುಳ್ಳಿ ತೊಗೊಂಡಾಗ ಅದು ಇನ್ನೂ ಫಾಸ್ಟರ್ ಆಗುತ್ತೆ, ಚೆನ್ನಾಗಾಗುತ್ತೆ. ಸೊ ಈ ಥರ ಪದಾರ್ಥಗಳು ನಾವು ದಿನನಿತ್ಯ ಸೇವಿಸೋದ್ರಿಂದ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೋಬಹುದು. ಸೊ ಸ್ಟ್ರೆಸ್ ಇಲ್ಲದೆ ನಾವು, ಸೊ ಸ್ಟ್ರೆಸ್ ಇಂದಾಗಿ ನಮ್ಗೆ ಏನ್ ಪರಿಣಾಮಗಳು ನಮ್ಮ ದೇಹದ ಮೇಲೆ ಆಗುತ್ತೆ ಅವುಗಳಿಂದ ನಾವು ಕಾಪಾಡ್ಕೋಬಹುದು.